ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಇನ್ನೇನು ದಸರಾ ಹಬ್ಬ ಪ್ರಾರಂಭ ಆಗ್ತಾ ಇದೆ, ನವರಾತ್ರಿ. ಈ ಒಂದು ನವರಾತ್ರಿಯಲ್ಲಿ ನಾವು ಮನೆಗೆ ಯಾವ ವಸ್ತುಗಳನ್ನು ತಂದರೆ ಒಳ್ಳೆಯದು, ಯಾವ ವಸ್ತುಗಳನ್ನು ತರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಿಂದೂಗಳು ಆಚರಿಸುವಂಥ ಪ್ರಮುಖ ಹಬ್ಬಗಳಲ್ಲಿ ನೋಡ್ರಿ, ನವರಾತ್ರಿ ಹಬ್ಬ ಕೂಡ ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು. ಈ ನವರಾತ್ರಿ ಹಬ್ಬವನ್ನು ನಾವು 9 ದಿನಗಳ ಕಾಲ ಆಚರಣೆ ಮಾಡ್ತೀವಿ. ಮತ್ತು 2025ರ ಈ ನವರಾತ್ರಿ ಹಬ್ಬವನ್ನು ಆಚರಿಸೋದಕ್ಕಿಂತ ಮುಂಚೆ ಆಚರಿಸುವಂಥ ಸಂದರ್ಭದಲ್ಲಿ ನಾವು ಈ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ನೋಡಿರಿ, ಯಾವೆಲ್ಲ ವಸ್ತುಗಳನ್ನು ನಾವು ಖರೀದಿ ಮಾಡಬೇಕು ಅನ್ನೋದನ್ನು ನೋಡೋಣ. ದೇಶದಾದ್ಯಂತ ನೋಡಿರಿ, ಹಿಂದೂಗಳು ಆಚರಿಸುವಂತಹ ಮಹತ್ವದ ಹಬ್ಬಗಳಲ್ಲಿ ಈ ಶಾರದೀಯ ನವರಾತ್ರಿ ಹಬ್ಬ ಒಂದು. ಈ ಶಾರದೀಯ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ದುರ್ಗಾದೇವಿಯ ಭಕ್ತರು ಉಪವಾಸ ವ್ರತವನ್ನು ಕೈಗೊಂಡು ದುರ್ಗಾದೇವಿಯ ಪೂಜೆಯನ್ನು ಪ್ರತಿನಿತ್ಯ ಒಂದೊಂದು ದೇವಿಯ ರೂಪವನ್ನು ಪೂಜೆ ಮಾಡಲಾಗುತ್ತೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ದಿನಗಳ ಕಾಲ ಆಚರಿಸುವಂಥ ಹಬ್ಬ ಅಂತಲೇ ಹೇಳ್ಬೋದು. ನೋಡಿರಿ, ಈ ಹಬ್ಬ ಆರಂಭವಾಗ್ತಿದ್ದಂತೆಯೇ ಭಕ್ತರೆಲ್ಲ ದುರ್ಗಾದೇವಿಯ ಕಲಶ ಸ್ಥಾಪನೆ ಮೂಲಕ ಮನೆಗೆ ಆಹ್ವಾನ ಮಾಡ್ತಾರೆ ಮತ್ತು ಆಕೆಯನ್ನು ಪೂಜೆ ಮಾಡ್ತಾರೆ. ನವರಾತ್ರಿ ಹಬ್ಬದ ಸಮಯದಲ್ಲಿ ನೋಡಿರಿ, 9 ದಿನಗಳ ಕಾಲ ದುರ್ಗಾದೇವಿಯ 9 ಅವತಾರಗಳನ್ನು ಪೂಜೆ ಮಾಡಲಾಗುತ್ತೆ. ತಾಯಿ ದುರ್ಗಾ ಪ್ರಸನ್ನಳಾದಾಗ ಅವಳು ತನ್ನ ಭಕ್ತರಿಗೆ ಏನಪ್ಪ ಅಂದ್ರೆ ಸಂತೋಷ ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸ್ತಾಳೆ ಅಂತ ಹೇಳಲಾಗತ್ತೆ. ನೋಡಿರಿ, ನವರಾತ್ರಿ ಈ ಒಂದು ಹಬ್ಬದ ಸಮಯದಲ್ಲಿ ನಾವು ಈ ಕೆಲವೊಂದು ವಸ್ತುಗಳನ್ನು ಖರೀದಿಸೋದು ಅತ್ಯಂತ ಶುಭ ಅಂತಲೇ ಹೇಳ್ಬೋದು. ನೋಡಿರಿ, ಅವು ಯಾವುವು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲೇದಾಗಿ ನೋಡಿರಿ, ಕಾಮಧೇನು ವಿಗ್ರಹವನ್ನು ಮನೆಗೆ ತೊಗೊಂಡು ಬರಬೇಕು. ನವರಾತ್ರಿ ಹಬ್ಬದ ಸಮಯದಲ್ಲಿ ನೋಡಿರಿ, ನಾವು ಮನೆಗೆ ಯಾರ ಮನೇಲಿಲ್ಲ ಅವರು ತರ್ಬೋದು. ನೋಡಿರಿ, ಇದ್ದವರು ಬೇರೆ ಸಾಮಾನು ತರಬೇಕು. ಕಾಮಧೇನು ವಿಗ್ರಹ ಅಥವಾ ಫೋಟೋವನ್ನು ಮನೆಗೆ ತರಬೇಕು. ಈ ಕಾಮಧೇನುವಿನ ವಿಗ್ರಹವನ್ನು ಮನೆಗೆ ತರೋದ್ರಿಂದ ಅದು ನಮಗೆ ಮನೆಯ ಸದಸ್ಯರಿಗೆ ಸಂಪತ್ತನ್ನು ಕರುಣಿಸೋದ್ರ ಜೊತೆಗೆ ಉತ್ತಮ ಆರೋಗ್ಯದ ಒಂದು ವರವನ್ನು ಕೂಡ ಕರುಣಿಸುತ್ತೆ ಅಂತ ಹೇಳ್ಬೋದು. ಈ 9 ದಿನಗಳ ಅವಧಿಯಲ್ಲಿ ನಾವು ಮನೆಗೆ ಕಾಮಧೇನು ವಿಗ್ರಹ ಅಥವಾ ಫೋಟೋವನ್ನು ತಂದು ಅದನ್ನು ಪೂಜೆ ಮಾಡೋದ್ರಿಂದ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳು ನಮಗೆ ದೂರ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ನೋಡಿರಿ, ಯಾರು ಖರೀದಿ ಮಾಡಿಲ್ಲ ಅವರು ಕಾಮಧೇನು ವಿಗ್ರಹವನ್ನು ಖರೀದಿ ಮಾಡಿ ಮನೆಗೆ ತೊಗೊಂಡು ಬನ್ನಿರಿ, ಒಳ್ಳೆಯದು. ಮತ್ತು ಅದಾದ ನಂತರ ನೋಡಿರಿ, ಇನ್ನೊಂದು ವಸ್ತು ಏನಪ್ಪ ಅಂತಂದರೆ ಬೆಳ್ಳಿಯ ನಾಣ್ಯ. ನವರಾತ್ರಿ ಹಬ್ಬದ ಸಮಯದಲ್ಲಿ 9 ದಿನಗಳ ಅವಧಿಯಲ್ಲಿ ನಮಗೆ ಯಾವಾಗ ಸಾಧ್ಯನೋ ಆವಾಗ ಮನೆಗೆ ಬೆಳ್ಳಿಯ ನಾಣ್ಯಗಳನ್ನು ತರುವಂಥದ್ದು ಶ್ರೇಷ್ಠ. ನೋಡಿರಿ, ಮತ್ತು ಇಲ್ಲ ಅಂದರೆ ಯಂತ್ರವನ್ನು ಮತ್ತು ಶ್ರೀಗಂಧವನ್ನು ತರ್ಬೋದು, ಅಥವಾ ಕಲಶವನ್ನು ಕೂಡ ನಾವು ಖರೀದಿಸ್ಬೋದು, ಹೊಸ ಕಲಶವನ್ನು. ಇಂಥ ಮಂಗಳಕರ ವಸ್ತುಗಳನ್ನು ನಾವು ನವರಾತ್ರಿಯಲ್ಲಿ ಖರೀದಿಸಿ ಮನೆಗೆ ತೆಗೆದುಕೊಂಡು ಬರೋದ್ರಿಂದ ನಮಗೆ ದುರ್ಗಾದೇವಿ ಆಶೀರ್ವಾದ ತಂದುಕೊಡುತ್ತೆ ಅಂತ ಹೇಳಲಾಗುತ್ತೆ. ನೋಡಿರಿ, ಕೆಲವೊಂದು ಕಷ್ಟಗಳು ಕೂಡ ಇದರಿಂದ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಆದರೆ ತೊಗೊಂಡ್ರಿ ಬೆಳ್ಳಿದೇನಾದರೂ, ಇಲ್ಲ ಅಂದರೆ ಈ ಥರ ಕಲಶಗಳನ್ನಾದರೂ ತೊಗೋಬೋದು, ಮತ್ತು ಶ್ರೀಗಂಧವನ್ನಾದರೂ ತೊಗೊಳ್ರಿ. ಇವಂತೂ ಸರಳಲ್ಲ, ಅವನ್ನ ತೊಗೋಬೋದು. ನೋಡಿರಿ, ಮತ್ತು ಏನು ಖರೀದಿ ಮಾಡಬೇಕು ಅಂತ ನೋಡೋದಾದರೆ, ಮತ್ತು ಸಾಧ್ಯವಾದರೆ ನೋಡಿರಿ, ನಾವು ನವರಾತ್ರಿ ಹಬ್ಬದಲ್ಲಿ ಹೊಸ ಮನೆಯನ್ನು ಕೂಡ ಖರೀದಿ ಮಾಡ್ಬೋದು, ಅಥವಾ ಹೊಸ ವಾಹನ ಆಸ್ತಿಯನ್ನು ಕೂಡ ಖರೀದಿ ಮಾಡ್ಬೋದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡಿರಿ, ನವರಾತ್ರಿ ಹಬ್ಬದ ಸಮಯದಲ್ಲಿ ನಾವು ಮನೆ ಅಥವಾ ಆಸ್ತಿಯನ್ನು ಖರೀದಿಸೋದ್ರಿಂದ ಶುಭ ಫಲಗಳನ್ನು ಕೂಡ ಪಡ್ಕೊಳ್ಬೋದಾಗಿದೆ. ಈ ವಸ್ತುಗಳು ಏನಪ್ಪ ಅಂದ್ರೆ ನಮ್ಮ ಜೀವನದೊಳಗೆ ಸಮೃದ್ಧಿಯನ್ನು ಕರುಣಿಸೋದಲ್ಲದೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಾವು ಶುಭ ಫಲಗಳನ್ನು ಕೂಡ ಪಡ್ಕೋಬೋದು. ಮತ್ತು ಈ ವಸ್ತುಗಳು ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಕರುಣಿಸುತ್ತೆ. ಮತ್ತು ಅದ್ರ ಜೊತೆಗೇ ವಾಹನವನ್ನು ಖರೀದಿಸಿದರೆ ಅದು ನಮಗೆ ಉಪಯೋಗನ ಆಗುತ್ತಲ್ವ. ಹಾಗಾಗಿ ನೋಡಿರಿ, ಈ ಕೆಲವೊಂದು ವಸ್ತುಗಳನ್ನು ನಿಮ್ಗೆ ಯಾವ ವಾಹನ ಸಾಧ್ಯನೋ ಅದನ್ನು ನೀವು ಖರೀದಿಯನ್ನು ಮಾಡಿ ತಂದರೆ ಶ್ರೇಷ್ಠ. ಆ ಟೈಮಲ್ಲಿ ಪೂಜೆ ಎಲ್ಲ ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಎಲ್ಲ ಮಾಡಿಸ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಾರೆ, ಮತ್ತೇನು ತರ್ಬೋದು ಅಂತ ನೋಡೋದಾದರೆ, ಈಸಿಯಾಗಿರೋವನ್ನು ಕೂಡ ತರ್ಬೋದು. ನಿಮಗೆ ಯಾವ ಸಾಧ್ಯತೆನೋ ಅದನ್ನು ಮಾಡಿರಿ. ಕೆಲವೊಂದು ದೈವಿಕ ಗಿಡಗಳನ್ನು ತರೋದು ಕೂಡ ಶುಭ ಅಂತಲೇ ಹೇಳ್ಬೋದು. ದೈವಿಕ ಗಿಡಗಳಂದರೆ ನಿಮಗೆ ಗೊತ್ತಿರೋ ಥರ ತುಳಸಿ ಗಿಡ. ಈ ತುಳಸಿ ಗಿಡವನ್ನು ನೋಡಿರಿ, ಈ ನವರಾತ್ರಿ ಟೈಮಲ್ಲಿ ತರೋದ್ರಿಂದ ಕೂಡ ದೇವರ ಆಶೀರ್ವಾದ ಹೊಂದಿರುವಂಥ ಇನ್ನೂ ಕೆಲವು ಗಿಡಗಳಂತಂದರೆ ತುಳಸಿ ಗಿಡ ಮತ್ತು ಶಮಿ ಸಣ್ಣ ಸಸ್ಯ ತಂದು ಅದನ್ನು ನೀವು ಕೈಯಾರೆ ಬೇರೆ ಕಡೆ ನೆಡಬೇಕು. ನೋಡಿರಿ, ಆನಂತರ ಮನಿ ಪ್ಲ್ಯಾಂಟ್ ಅವೆಲ್ಲ ಕೂಡ ನೀವು ತರುವಂಥದ್ದು. ಇದಾದಮೇಲೆ ಏನಪ್ಪ ಅಂದ್ರೆ ಬಾಳೆ ಗಿಡ ಕೂಡ ನೆಡ್ಬೋದು. ನವರಾತ್ರಿ ಈ ಒಂದು ಸಮಯದಲ್ಲಿ ನೋಡಿರಿ, ದೇವರ ಆಶೀರ್ವಾದ ಹೊಂದಿರುವಂಥ ಈ ಗಿಡಗಳನ್ನು ಮನೆಗೆ ತರಬೇಕು ಅಥವಾ ಖರೀದಿಸಬೇಕು. ಈ ಥರ ಸಸ್ಯಗಳನ್ನು ನೆಡೋದು ಏನಪ್ಪ ಅಂದರೆ ಅತ್ಯಂತ ಶುಭ ಅಂತಲೇ ಪರಿಗಣಿಸಲಾಗುತ್ತೆ. ಈ ಸಸ್ಯಗಳನ್ನು ನೀವು ಮನೆಯಲ್ಲಿ ನೆಡೋದು ನಕಾರಾತ್ಮಕತೆಯನ್ನು ದೂರ ಮಾಡಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಮನೆಯಲ್ಲಿ ಏನಾದರೂ ವಾಸ್ತುದೋಷಗಳಿದ್ದರೆ ಕೂಡ ಅದು ಮುಕ್ತಗೊಳಿಸುತ್ತೆ ಅಂತ ಒಂದು ನಂಬಿಕೆ. ನೋಡಿರಿ, ಇದ್ರ ಜೊತೆಗೆ ನೋಡಿರಿ, ದೇವರ ಮತ್ತು ದೇವತೆಗಳ ವಿಗ್ರಹ ಅಥವಾ ಫೋಟೋವನ್ನು ಮನೆಗೆ ತರುವಂಥದ್ದು. ನವರಾತ್ರಿ ಹಬ್ಬದ ಸಮಯದಲ್ಲಿ ನೋಡಿರಿ, ನಾವು ನಮಗೆ ಇಷ್ಟವಾಗುವಂಥ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು
ಫೋಟೋಗಳನ್ನು ಖರೀದಿಸ್ಬೋದು. ಮನೆಯಲ್ಲಿ ಇಂಥ ದೇವರು ಮತ್ತು ದೇವತೆಗಳ ವಿಗ್ರಹ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಟೈಮಲ್ಲಿ ನೀವು ತರ್ಬೋದು. ಅಂದರೆ ನಿಮ್ಮ ನೆಚ್ಚಿನ ದೇವತೆ ಅಥವಾ ದೇವರ ವಿಗ್ರಹವನ್ನು ಮನೆಗೆ ತರೋದು ಕೂಡ ಅತ್ಯಂತ ಶ್ರೇಷ್ಠ ಮತ್ತು ಶುಭ ಅಂತಲೇ ಹೇಳಲಾಗುತ್ತೆ ನೋಡಿರಿ. ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ತರೋದು ಕೂಡ ಜೀವನದೊಳಗೆ ಶುಭ ಫಲಿತಾಂಶಗಳನ್ನು ನೀಡುತ್ತೆ ಅಂತ ಹೇಳ್ಬೋದು. ಮತ್ತು ಇದಾದಮೇಲೆ ಬೇರೆ ಯಾವ ವಸ್ತುಗಳು ತರ್ಬೋದು ಅಂದರೆ ನವರಾತ್ರಿ ಸಮಯದಲ್ಲಿ ಮೇಕಪ್ ಅಂತ ವಸ್ತುಗಳನ್ನು ಖರೀದಿ ಮಾಡೋದು ಕೂಡ ಶುಭ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಮೇಕಪ್ ವಸ್ತುಗಳನ್ನು ಖರೀದಿಸೋದ್ರಿಂದ ಮನೆಗೆ ಸಮೃದ್ಧಿ ಮತ್ತು ಅದೃಷ್ಟ ಬರುತ್ತೆ ಅಂತ ಕೂಡ ಹೇಳಲಾಗುತ್ತೆ ನೋಡಿರಿ. ನವರಾತ್ರಿ ಹಬ್ಬದ ಸಪ್ತಮಿ, ಅಷ್ಟಮಿ, ನವಮಿ ದಿನಗಳಲ್ಲಿ ಮೇಕಪ್ ಸಾಮಾನುಗಳನ್ನು ಖರೀದಿಸೋದು ಕೂಡ ಶುಭ ಅಂತ ಪರಿಗಣನೆ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ್. ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನವರಾತ್ರಿಯ ವಿಶೇಷ ಮಾಹಿತಿ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತವೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.